ಜನರಿಗೆ ಕಂಟಕವಾಯ್ತಾ ಬಿಲ್ಡರ್ಸ್ ಕಂಪನಿ. ಈ ಥರ ವೇಸ್ಟ್ ಕಬ್ಬಣ ಬಿದ್ದಿದೆ. ಈ ಕಬ್ಬಣಕ್ಕೆ ಮುಕ್ತಿ ಹೆಂಗೆ ನಮಗೆ ಕೊಡ್ತಾರೆ ಅಂತ ಗೊತ್ತು. ಕೇಳಕ್ಕೆ ಹೋದ್ರೆ ಉಡಾಫೆ ಉತ್ತರಗಳು ಮಾಡಿಸ್ತೀನಿ ಬಿಡು. ಎಪ್ಪತ್ತು ವರ್ಷ ಕೆಲಸ ನಿಕ್ಕೊಂಡು ಕೆಲಸ ಮಾಡಿಸ್ತಾರೆ. 24 ಗಂಟೆ ನಮ್ಗೆ ಕೆಲಸ ಪಡ್ತಾರೆ. ಹೆಂಗ್ ಲಾಸಲ್ಲಿ ನಡೀತೈತಿದ್ದು ಕಂಪ್ನಿ. ರಸ್ತೆಯ ತುಂಬೆಲ್ಲ ರಾಶಿ ರಾಶಿ ಕಬ್ಬಿಣದ ಮಳೆಗಳು. ನೀವು ಮಾರುತಿ ಬಿಲ್ಡರ್ಸ್ ಏನಿದೆಯೋ ಆ ಓಡಾಡೋದ್ರಿಂದಲೇ ಈ ರೋಡು ಅಧ್ವಾನ ಆಗಿದೆ. ಪಬ್ಲಿಕ್ಗೆ ತೊಂದರೆ ಮಾಡಿಸ್ಬೇಕು ಅಂತಲೇ ಈ ಥರ ಮಳೆಗಳನ್ನ ರೋಡಿಗೆ ಹಾಕಿದ್ದಾರೆ. ಕಂಪ್ನಿ ಓಡೋದು ನಡೆಸ್ದಾಗ್ಲಿಂದ ಇದೇ ಗೋಳೆ. ಬಿಲ್ಡರ್ಸ್ ಕಂಪನಿ ವಿರುದ್ಧ ತಿರುಗಿ ಬಿದ್ದ ಗ್ರಾಮಸ್ಥರು. ದನಕರು ಒಂದು 10-15 ದನಕರು ಇದ್ದಾವೆ. ಈ ರೋಡಿಗೆ ಬರಬೇಕು ಅಂದರೆ ಅವು ನಾವು ಎಷ್ಟೇ ಹೇಳಿದ್ರು ರೋಡಿಗೆ ಬರಬೇಕು ಅಂದರೆ ಹಿಂಜಾಗ್ತವೆ. ನಮ್ಮ ಗಾಡಿಗಳಿದ್ದಾವೆ, ಡೈಲಿ ಒಂದು ಪಂಚರ್ ಆಗುತ್ತೆ. ಹಗಲು ರಾತ್ರಿ ಫ್ಯಾಕ್ಟ್ರಿ ಓಡಿಸಿ ಅಂತಾರೆ. ಏನಂದ್ರೆ ಕೇಳಕ್ಕೆ ಹೋದ್ರೆ ನಮಗೆ ಲಾಸ್ ಆಗಿದ್ರೆ ಹಗಲು ರಾತ್ರಿ ಹೆಂಗೆ ಓಡಿಸ್ತಾರೆ? ಯಾವಾಗ ಇವರು ಟನ್ನೇಜ್ ಜಾಸ್ತಿ ಹಾಕೊಂಡು ಲಾರಿಗಳು ಹೊಡ್ಕೊಂಬಂದ್ರು, ಅಲ್ಲಿಂದ ಸ್ಟಾರ್ಟ್ ಆಯಿತು, ಗುದ್ರಾ ಬೀಳಕ್ಕೆ ಸ್ಟಾರ್ಟ್ ಆಯಿತು. ತುಮಕೂರು ಜಿಲ್ಲೆಯ ಡಿಸಿ ಶುಭ ಕಲ್ಯಾಣ್ ಅವರೇ ಇಲ್ಲಿ ನೋಡಿ. ಈ ಗ್ರಾಮದ ಜನರು ಗೋಳು ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಾಗದಲೇ ಅಲೆದಾಡ್ತಿದ್ದಾರೆ. ರಸ್ತೆಯ ತುಂಬೆಲ್ಲ ರಾಶಿ ರಾಶಿ ಕಬ್ಬಿಣದ ಮಳೆಗಳು ಬಿದ್ದಿದ್ದು ಜನರು ಈ ರಸ್ತೆಯಲ್ಲೇ ಓಡಾಡಲು ಹೆದರುವಂತಾಗಿದೆ. ಅಷ್ಟಕ್ಕೂ ರಸ್ತೆಯಲ್ಲಿ ಯಾರೋ ಮಳೆಗಳನ್ನ ತಂದು ಸುರಿದು ಹೋಗ್ತಾ ಇಲ್ಲ. ಬಿಲ್ಡರ್ಸ್ ಕಂಪನಿಯವರು ಮಾಡ್ತಾ ಇರೋ ಎಡವಟ್ಟು ಕೆಲಸದಿಂದಾಗಿ ಜನರು ಪರದಾಡುವಂತಾಗಿದೆ. ರಸ್ತೆಯ ತುಂಬೆಲ್ಲ ಗುಂಡಿಗಳು, ಒಂದ್ ಕಡೆ ಧೂಳಿನ ಮಜ್ಜನ, ಮತ್ತೊಂದ್ ಕಡೆ ಗುಂಡಿಯಲ್ಲಿ ಬಿದ್ದಿರೋ ರಾಶಿ ರಾಶಿ ಮಳೆಗಳು. ಕಬ್ಬಿಣದ ಮಳೆಗಳಿಂದ ತಪ್ಪಿಸಿಕೊಂಡು ಓಡಾಡೋದೇ ದೊಡ್ಡ ಸರ್ಕಸ್ಸಿನ ಕೆಲಸ ಆಗೋಗ್ಬಿಟ್ಟಿದೆ. ಮಳೆಗಳಿಂದ ಗಾಡಿಗಳ ಟೈರ್ ಪಂಚರ್ ಆಗ್ತಾ ಇದ್ದು ದಿನ ಪಂಚರ್ಗೆ ದುಡ್ಡು ಸುರಿದು ಜೇಬು ಖಾಲಿ ಮಾಡಿಕೊಂಡು ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲೆಯ ಮಲ್ಲಸಂದ್ರ ಬಳಿಯ ಕಳ್ಳಿಪಾಳ್ಯದಲ್ಲಿ ರೈಲ್ವೆ ಟ್ರ್ಯಾಕಿಗೆ ಹಾಕುವ ಸಿಮೆಂಟ್ ಕಂಬಗಳನ್ನ ತಯಾರಿಸುವ ಮಾರುತಿ ಬಿಲ್ಡರ್ಸ್ ಕಂಪನಿ ಇದ್ದು ಈ ಕಂಪನಿಯಿಂದ ಕಳ್ಳಿಪಾಳ್ಯ ಜನರು ಸಂಕಷ್ಟಕ್ಕೆ ಸಿಲುಕುವಂತೆ ಆಗಿದೆ. ಏನು ಪ್ರಾಬ್ಲಮ್ ಅಂತಂದರೆ ನೀವೇ ನೋಡ್ದಂಗೆ ಈ ಥರ ಇವೆ. ಏನೋ ಕಲ್ಲು ಅಂತೀನಿ, ಇದು ಕಬ್ಬಣ, ವೇಸ್ಟ್ ಕಬ್ಬಣ. ಈ ವೇಸ್ಟ್ ಕಬ್ಬಣ ಏನು ಮಾಡಿದ್ರೆ ದುಡ್ಡು ಕೊಟ್ಟು ಓಡಿಸಿದ್ರೆ ಇವ್ರಿಗೆ ಪಾಪ ದುಡ್ಡು ಖರ್ಚಾಗ್ತೈತೆ. ಬಡವರು ಈ ಕಂಪ್ನಿ ಪಾಪ ತುಂಬ ಲಾಸಲ್ಲಿ ನಡೀತೈತೆ. ತೀರಾ ಬಡವರು ಅವ್ರೇನು ಮಾಡಿದ್ರೆ ಒಳಗಡೆ ವೇಸ್ಟೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಬಿದ್ದು ಒಂದು ಕಡೆ ಸ್ಟೋರೇಜ್ ಮಾಡ್ತಾರೆ. ಸ್ಟೋರೇಜ್ ಮಾಡಿದ್ದು ಈ ಗುಂಡಿ, ಈಗ ನಾವು ಕೇಳ್ತೀವಿ 15 ಒಂದ್ಸತಿ ಗುಂಡಿ ಮುಚ್ಚಿರಪ್ಪ ಅಂದಾಗ ಅವಾಗ ಏನು ಮಾಡ್ತಾರೆ, ನಮ್ಮನ್ನು ಸಮಾಧಾನ ಮಾಡೋಕ್ಕೆ ಈ ಥರ ಈ ವೇಸ್ಟ್ ಸ್ಟೀಲ್ ಇದರನ್ನೆಲ್ಲ ಗುಂಡಿಗಳಿಗೆ ಮುಚ್ಚುತ್ತಾರೆ, ತಂದು ಸುರಿತಾರೆ. ತಂದು ಸುರಿದಾಗ ಏನಾಗುತ್ತೆ, ಈಗ ನಮ್ಮ ಗಾಡಿಗಳು ಏನು ಮಾಡ್ತೇವೆ, ಓಡಾಡಿ ಡೈಲಿ 100-200 ರೂಪಾಯಿ ಒಂದು ಟೈರಿಗೆ ಬೇಕು ಪಂಚರ್ ಹಾಕೋಕ್ಕೆ. ಮಿನಿಮಮ್ 1 ಟೈರ್ ಪಂಚರ್ ಆದ್ರೆ 100 ರೂಪಾಯಿ, 2 ಟೈರ್ ಪಂಚರ್ ಆದ್ರೆ 200 ರೂಪಾಯಿ. ಡೈಲಿ 200 ರೂಪಾಯಿ ಕೊಟ್ಟು ನಾವು ಪಂಚರ್ ಹಾಕಿಸ್ಕೊಂಡು ಹೋಗ್ಬೇಕು. ಯಾಕೆ ಕಾರಣಕ್ಕೆ ಈ ಸ್ಟೀಲಿಂದ ಈ ಮಳೆ ನೋಡಿ, ಇದು ನೋಡಿದ್ರೆ ಗೊತ್ತಾಯ್ತು, ಇದು ಈ ಎಟ್ಕೊಂಡ್ರೆ ಇದು ಪಂಚರ್. ಈ ಥರದ ಒಂದಲ್ಲ, ಹೋಗೋದ್ರೊಳಗೆ 10 ಪಂಚರ್ ಆಗ್ಬೋದು ಹೇಳೋಕ್ಕಲ್ಲ. ಮತ್ತೆ ರಿಪೀಟ್ ಅದು 2 ಪಂಚರ್ ನೀವೇ ನೋಡ್ಬೋದು. ಬಿದ್ದಿದೆ, ಇಲ್ಲಿಂದ 100 ಮೀಟ್ರ್ ಮುಂದಕ್ಕೆ ಹೋದ್ರೂ ಬಿದ್ದಿದೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗಬೇಕು. 1.5 ಕಿಲೋಮೀಟ್ರ್ ಹೋದು ನೀವೇ ಹೋದ್ರೂ ಸಹ ಈ ಥರ ವೇಸ್ಟ್ ಕಬ್ಬಣ ಬಿದ್ದಿದೆ. ಈ ಕಬ್ಬಣಕ್ಕೆ ಮುಕ್ತಿ ಹೆಂಗೆ ನಮಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೇಳಕ್ಕೆ ಹೋದರೆ ಉಡಾಫೆ ಉತ್ತರಗಳು ಮಾಡಿಸ್ತೀನಿ ಬಿಡು. ಇದನ್ನ ಯಾಕೆ ನಾನು ಹೇಳಿದೆ, ಇದನ್ನೆಲ್ಲ ಮಾಡಬೇಡ್ರಪ್ಪ, ಏನಕ್ಕೆ ಮಾಡ್ತೀರಾ ಅಂದಾಗ ನಮಗೆ ದುಡ್ಡಿಲ್ಲ, ಇದರಲ್ಲಿ ಏನೋ ನಮ್ಮದು ಲಾಸಲ್ಲಿ ನಡೀತೈತೆ ಅಂತ. ಲಾಸೇ ಹೆಂಗೆ ನಡೀತೆ, ಡಬಲ್ ಶಿಫ್ಟ್ ಓಡಿಸ್ತಾರೆ. ಆ ಒಡಿಸಾದವ್ರನ್ನ ಕರ್ಕೊಂಬಂದು 60 ವರ್ಷ 70 ವರ್ಷದ ಮೇಲ್ಪಟ್ಟದವ್ರನ್ನ ಕೆಲಸಕ್ಕೆ ಕರ್ಕೊಂಬಂದು 100-200 ಕೊಟ್ಕೊಂಡು 70 ವರ್ಷದ ಕೆಲಸ ನಿಕ್ಕೊಂಡು ಕೆಲಸ ಮಾಡಿಸ್ತಾರೆ. 24 ಗಂಟೆ ನಮ್ಗೆ ಕೆಲಸ ಪಡ್ತಾರೆ. ಹೆಂಗೆ ಲಾಸಲ್ಲಿ ನಡೀತೈತಿದ್ದು ಕಂಪ್ನಿ. ಡಬಲ್ ಆದಾಯ ಆಯ್ತಂದ್ರೆ ಡೈಲಿ 50 ಗಾಡಿ ಬರ್ತೈತೆ. 50 ಗಾಡಿ ಮತ್ತು ಇವ್ರು ದುಡ್ಡಿಲ್ಲ ಅಂದರೆ 50 ಗಾಡಿ ಹೆಂಗೆ ಬರ್ತಾವೆ ಗಾಡಿ ಒಳಕ್ಕೆ? ಏನು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ? ಇದು ರೈಲ್ವೆ ಸ್ಲೀಪರ್ ಮಾಡಿಸ್ತಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೇನು ಬೇಕಿರೋದು ರೋಡು. ಈ ಗುಂಡಿಗಳು ಬಿದ್ದಿದೆ. ಈ ಗುಂಡಿಗಳಲ್ಲಿ ನಮ್ಮ ಏನಾರು ಗಾಡಿಗಳು ಏನಾರು ತುಂಬ್ಕೊಂಬಂದು ಪಲ್ಟಿ ಆಯಿತು ಅಂದರೆ ಯಾರು ಬರ್ತಾರೆ? ಆಲ್ಮೋಸ್ಟ್ ಆಲ್ 1 ವಾರಕ್ಕೆ 1 ಗಾಡಿನಾದ್ರೂ ಅಪ್ಸೆಟ್ ಆಗ್ತಾ ಇರ್ತಾವೆ ಗಾಡಿ. ಇವರವೇ ಡೆಸ್ಟ್ ಗಾಡಿಗಳು ಇದು ಒಂದು ಕಡೆಗೆ ಹೋಗಿ ನಿಂತ್ಕೊಳ್ಳೋದೇ ಆಗಲಿ, ಇನ್ನೊಂದು ಈ ಕ್ರೈನ್ ಕರ್ಕೊಂಡು ಹೋಗ್ತಾರೆ, ತಳಿಸ್ತಾರೆ, ಇವನ್ನೆಲ್ಲ ಮಾಡ್ಕೊಂಬತ್ತಾ ಇರ್ತಾರೆ. ಹಿಂಗೆ ಬಿದ್ದಾಗ ಯಾರೋ ಹುಡುಗರು ಬಂದಾಗ ಏನಾರು ಆದರೆ ಯಾರು ಜವಾಬ್ದಾರಿ, ಯಾರು ಕೊಡ್ತಾರೆ? ಒಬ್ಬರಿಗೆ ಓಡಾಡೋದ್ರಿಂದಲೇ ಪ್ರಾಬ್ಲಮ್, ಯಾರ್ದು ತೊಂದರೆ ಇಲ್ಲ ಇಲ್ಲಿ. ಈ ಕಂಪ್ನಿ ಮಾರುತಿ ಬಿಲ್ಡರ್ಸ್ ಏನಿದೆಯೋ ಆ ಓಡಾಡೋದ್ರಿಂದಲೇ ಈ ರೋಡು ಅಧ್ವಾನ ಆಗಿದೆ. ಅಧ್ವಾನ ಆಗಲಿ, ಈ ಮಳೆ ಯಾಕೆ ಸುರಿಸ್ಬೇಕು ಸರ್? ಪಬ್ಲಿಕ್ಗೆ ತೊಂದರೆ ಮಾಡಿಸ್ಬೇಕು ಅಂತಲೇ ಈ ಥರ ಮಳೆಗಳನ್ನ ರೋಡಿಗೆ ಹಾಕಿದ್ದಾರೆ. ಇದು ಸುಮಾರಲ್ಲ, ಈ ಕಂಪ್ನಿ ನಡೆಸ್ದಾಗ್ಲಿಂದ ಇದೇ ಗೋಳೆ. ನಾವು ಹೇಳ್ತೀವಿ, ಆಯಿಸ್ತಾರೆ, ಸುಮ್ಮನೆ ಮೇಲ್ಮೇಲೆ ಆಯಿಸ್ತಾರೆ, ಬಿಟ್ಟಿರ್ತಾರೆ. ಈಗ ದೊಡ್ಡ ಕಂಬಿಗಳು ಚುಚ್ಚಲ್ಲ ಗಾಡಿಗಳಿಗೆ.
ಈ ಥರದವೇ ತೊಂದರೆ ಕೊಡೋದು. ನಾನು ಹೇಳೋದಿಲ್ಲ, ಎಲ್ಲರೂ ಕೇಳಿದ್ರು ಉತ್ತರ ಇಷ್ಟೇ. ಕಂಪ್ನಿಯವ್ರಿಗೆ ಏನಂತ ಹೇಳ್ತಾರೆ ಸರ್ ಏನು ಹೇಳ್ತಾರೆ, ರೆಡಿ ಮಾಡಿಸ್ತೀನಿ ಅಷ್ಟೇ. ಮಾಡಿ ಎಲ್ಲಿ ಮಾಡಿಸಿದ್ದಾರೆ? ಸರಿ, ಬೆಳಗ್ಗಿಂದಲೂ ನಾವು ಇಲ್ಲೇ ನಿಂತ್ಕೊಂಡು ಸಾಯ್ತಾ ಇದ್ದೀವಿ, ಬಂದು ರೆಸ್ಪಾನ್ಸ್ ಮಾಡಿದ್ದಾರೆ ನೋಡಿ ನೀವೇ. ನಾವಲ್ಲ, ನೀವು ಮೀಡಿಯಾದವರೇ ಸಹ ಈ ಕಂಪಿ ನೋಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಈ ಥರದವು ನನಗೆ ಬೇಕಾದ್ರೆ ನೀವು ಒಂದು ಟಬ್ ಕೊಟ್ರು, ಟಬ್ಬು ತುಂಬ ಸುಮಾರು 1 ಮೀಟ್ರಲ್ಲಿ ಒಂದು ಟಬ್ ತುಂಬಿಕೊಡ್ತೀನಿ ನಾನೇ. ಇಲ್ಲಿ ಬಿದ್ದಿರೋ ನಾನೇ ತುಂಬಿಕೊಡೋಕೆ ನೋಡಿ, ನೀವೇ ನೋಡಿ. ನಾನು ಹೇಳೋದೇನಿಲ್ಲ, ನೀವೇ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಎಷ್ಟು ಬಿದ್ದಿದೆ ಅಂತ. ಈಗ ನಮಗೆ ಈ ಧೂಳಿಂದ ಓಡಾಡೋಕ್ಕಾಗ್ತಿಲ್ಲ. ಸುಮಾರು 15 ದಿವಸದಿಂದ ನನಗೆ ಹುಷಾರಿಲ್ಲ. ನಿಮಗೆ ರಿಪೋರ್ಟ್ ತೋರಿಸ್ತೀನಿ, ರಿಪೋರ್ಟ್ ಕೊಡ್ತೀನಿ ಬೇಕಾದ್ರೆ. ಹುಷಾರಿಲ್ಲದೆ ನಾನು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಹುಷಾರಿಲ್ಲ, ಟೈಫಾಯ್ಡ್ 180 ಇದೆ. ಏನಾರು ಆಯಿತು ಅಂದರೆ, ಈ ಧೂಳಿಂದ ಏನಾರು ಆಯಿತು ಅಂದರೆ ಯಾರು ಬರ್ತಾರೆ? ನನ್ನ ಫ್ಯಾಮಿಲಿಗೆ ಯಾರು ದಿಕ್ಕು? ಕಂಪ್ನಿಯಿಂದ ತೊಂದರೆ. ಹೌದು, ಕಂಪ್ನಿಯಿಂದ ತೊಂದರೆನೇ. ಈಗ ನಂದು ಅಂತಲ್ಲ, ನಾನು ಒಬ್ಬಂದಲ್ಲ, ಇಡೀ ಈ ಊರೇ ತೊಂದರೆ. ಈ ಊರಿಂದ ಈ ಊರಿಗೆ ತೊಂದರೆ. ಪ್ರತಿಯೊಂದು ಮನೆಗೆ ಧೂಳು ಹೋಗುತ್ತೆ. ಡೈಲಿ ಅವರು ಬೆಳಗ್ಗೆ ಅದು ಕಸ ಗುಡಿಸ್ಬೇಕು, ನೆಲ ಒರೆಸ್ಲೇಬೇಕು. ಈ ವಾರಕ್ಕೆ 2 ಸತಿ 4 ಸತಿ ತೊಳೆಯೋದು, ಡೈಲಿ 2 ಸತಿ ತೊಳಿಬೇಕು. ಕಳ್ಳಿಪಾಳ್ಯ ಗ್ರಾಮದ ಬಳಿ ಇರೋ ಮಾರುತಿ ಬಿಲ್ಡರ್ಸ್ ಕಂಪನಿಯ ಲೋಡ್ ಲಾರಿಗಳು ನಿತ್ಯ ರಸ್ತೆಯಲ್ಲಿ ಓಡಾಡಿ ರಸ್ತೆಯ ತುಂಬೆಲ್ಲ ಗುಂಡಿಗಳು ಬಿದ್ದಿವೆ. ರಸ್ತೆಯಲ್ಲಿ ಬಿದ್ದ ಗುಂಡಿಗಳಿಂದಾಗಿ ಜನರು ಓಡಾಡಲು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಗ್ರಾಮದ ರಸ್ತೆಗಳನ್ನ ಸರಿಪಡಿಸಿ ಎಂದು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿರಲಿಲ್ಲ. ಇದರಿಂದ ಬೇಸತ್ತ ಜನರು ಕಂಪನಿಯವರ ಬಳಿ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳನ್ನ ಸರಿ ಮಾಡುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಮಾರುತಿ ಬಿಲ್ಡರ್ಸ್ ಕಂಪನಿಯು ರೈಲ್ವೆ ಟ್ರ್ಯಾಕ್ ಸಿಮೆಂಟ್ ಕಂಬಗಳ ನಿರ್ಮಾಣದಿಂದ ವೇಸ್ಟ್ ಡಸ್ಟ್ ಇಂದ ಗುಂಡಿಗಳನ್ನ ಮುಚ್ಚುತ್ತಿದ್ದು, ಈ ವೇಸ್ಟ್ ಡಸ್ಟ್ ನಲ್ಲಿ ರಾಶಿ ಕಬ್ಬಿಣದ ಮಳೆಗಳು ಇವೆ. ಇದರಿಂದ ಗಾಡಿಗಳು ಪಂಚರ್ ಆಗ್ತಿವೆ. ಒಂದೊಂದು ಪಂಚರ್ಗೆ 100 ರೂಪಾಯಿಯಿಂದ 200 ರೂಪಾಯಿ ಖರ್ಚು ಬರ್ತಾ ಇದೆ. ಅಲ್ಲದೆ ಕಬ್ಬಿಣದ ಮಳೆಗಳು ಕಾರು, ಬೈಕ್ ಟೈರ್ ಫುಲ್ ಡ್ಯಾಮೇಜ್ ಆಗ್ತಾ ಇದ್ದು, ಗಾಡಿಗಳಿಗೆ ಹೊಸ ಟೈರ್ ಹಾಕಿಸುವ ಅನಿವಾರ್ಯತೆ ಎದುರಾಗಿದೆ. ನಮ್ಮ ಗೋಳು ಯಾರಿಗೆ ಹೇಳೋಣ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ್ಲಿಂದ ನಾವು ಮನುಷ್ಯರಾಗಿರೋರು ಓಡಾಡೋಕ್ಕಲ್ಲ. ನಮ್ಮ ದನಕರು ಒಂದು 10-15 ದನಕರು ಇದ್ದಾವೆ. ಈ ರೋಡಿಗೆ ಬರಬೇಕು ಅಂದರೆ ಅವು ನಾವು ಎಷ್ಟೇ ಹೇಳಿದ್ರು ರೋಡಿಗೆ ಬರಬೇಕು ಅಂದರೆ ಹಿಂಜಾಗ್ತವೆ. ಇನ್ನು ಅವು ಈಗ ಬೆಳಗ್ಗೆದ್ದು ಕಲ್ಲು ತುಳಿಬೇಕು ಅಂದ್ರೆ ಅವು ಹೆಂಗೆ ಬರ್ತವೆ? ನಾವು ಬೆಳಗ್ಗೆದ್ದು ಚಪ್ಪಲಿ ಹಾಕ್ಯಂಬಂದರೆ ಕಲ್ಲು ಚುಚ್ಕೊಂತದಂಗೆ ಚಪ್ಪಲಿ ಒಳಗಾಸಿ ನಮಗೆ ಮುಳ್ಳು ಚುಚ್ಕೊಂಡಂಗೆ ಆಗುತ್ತೆ. ಮುಳ್ಳು ಹೊಕ್ಕಂತಿರಂತ ಚಪ್ಪಲಿ ಬಿಚ್ಚಿ ನಾವು ನೋಡಬೇಕು ಕಾಲ. ಅಷ್ಟು ಬರೀ ಜಲ್ಲಿನೇ ಇದ್ದಾಗ ಇದು ಬೇರೆ ಮಳ್ಳಿಲ್ಲ, ಒಂದು ಸಿಮೆಂಟ್ ಇಲ್ಲ, ಏನಿಲ್ಲ, ಬರೇ ಜಲ್ಲಿನೇ ಕಾಣ್ತೈತಿ. ಇದ್ರ ಮೇಲೆ ಮನುಷ್ಯರು ಹೆಂಗೆ ಓಡಾಡಕ್ಕತ್ತೆ, ದನಕರು ಹೆಂಗೆ ಓಡಾಡಕ್ಕತ್ತೆ. ನಮ್ಮ ಗಾಡಿಗಳಿದ್ದಾವೆ, ಡೈಲಿ ಒಂದು ಪಂಚರ್ ಆಗುತ್ತೆ. ದೊಡ್ಡ ಗಾಡಿ ಐತಿ, ದೊಡ್ಡ ಗಾಡಿಯಿಂದ ಮೊನ್ನೆ 3 ತಿಂಗಳೆಲ್ಲ ಹೊಸ ಟೈರ್ ಹಾಕ್ಸಿ. ಅದು ಒಂದು ಟೈರು ಏನು 500-1000 ಅಲ್ಲ 3000 ಗಟ್ಟಲೆ ಐತಿ. ಬಡವ್ರ ಬಗ್ಗೆ ಒಂದು ವಾರಕ್ಕೆ ಒಂದೊಂದು ಟೈರ್ ಬದಲಾಯಿಸ್ತೇವೆ. ನಾವು ಹೆಂಗೆ ಮುಂದುವರಿಯೋದು ಹೆಂಗೆ? ಇನ್ನು ಅವ್ರಿಗೆ ಗಾಡಿಗಳು ಅಲ್ಲಲ್ಲೇ ಉಳ್ಕೊಂತೇವೆ. ಅವ್ರದ್ದು ಕ್ರೈನ್ ಐತೆ, ಹೋಗ್ತಾರೆ ಎಳ್ಕೊಂಬರ್ತಾರೆ. ನಮ್ಮ ಗಾಡಿಗಳು ಪಲ್ಟಿ ಆದರೆ ನಾವು ಯಾರು ಕ್ರೈನ್ ಕರ್ಕೊಂಬರಕ್ಕೆ ಹೋಗೋಣ? ರೋಡಿನ ತುಂಬ ಪ್ರಾಬ್ಲಮ್. ಈಗ ನಮ್ಮ ಹುಡುಗ ಅಲ್ಲೇ 15 ದಿವಸ ಐತೆ ಡೆಸ್ಟ್ ಅಲರ್ಜಿಯಿಂದ ಇದು ಟೈಫಾಯ್ಡ್ ಆಗಿ ಒಂದು 6-7 ಸಾವಿರ ರೂಪಾಯಿ ಖರ್ಚು ಮಾಡಿವೆ. ಈಗ 6-7 ಸಾವಿರ ರೂಪಾಯಿಗೆ ಅವರು ಯಾರು ಕೊಡ್ತಾರೆ? ನಮ್ಮ ಹುಡುಗಿಗೆ ಮನೆಗೆ ಕೇಂಡ್ರೆ ಮನೆಗೆ ಅವ್ನು ಒಬ್ಬನೇ ದುಡಿಯೋ ನೀರನು. ಅವ್ನ ಮನೆಗೆ ಕೇಂಡ್ರೆ ನಮ್ಗೆ ಯಾರು ಅವ್ರಿಗೆ ದಿಕ್ಕು ಇಲ್ಲ? ಅವ್ನಿಗೆ ಆಗ ಪರಿಹಾರ ಡಾಕ್ಟ್ರ್ ಸರ್ಟಿಫಿಕೇಟಿಂದೆಲ್ಲ ಹಾಸ್ಪಿಟ್ಲ್ ಖರ್ಚೆಲ್ಲ ಅವ್ರು ಕೊಡ್ತಾರ? ಇವ್ರಿಗೆ ಪಾಡಿಗೆ ಇವ್ರ ಸೇಫ್ಟಿ, ಅವ್ರ ಪಾಡಿಗೆ ಅವ್ರ ಫ್ಯಾಕ್ಟ್ರಿ ಸೇಫ್ಟಿ. ಹಗಲು ರಾತ್ರಿ ಫ್ಯಾಕ್ಟ್ರಿ ಓಡಿಸಿ ಅಂತಾರೆ. ಏನಂದ್ರೆ ಕೇಳಕ್ಕೆ ಹೋದ್ರೆ ನಮಗೆ ಲಾಸ್ ಆಗಿದ್ರೆ ಹಗಲು ರಾತ್ರಿ ಹೆಂಗೆ ಓಡಿಸ್ತಾರೆ? ಡೈಲಿ 50 ಗಾಡಿ ಬರ್ತವೆ. 50 ಗಾಡಿ ಓಡಿಸ್ಬೇಕಾದ್ರೆ ಹಗಲು ರಾತ್ರಿ ಓಡಿಸ್ಬೇಕಾದ್ರೆ ಫ್ಯಾಕ್ಟ್ರಿ ಹೆಂಗೆ ಲಾಸ್ ಆಗಿರುತ್ತೆ? ಕಳ್ಳಿಪಾಳ್ಯ ರೋಡ್ ಹಾಳಾಗಿದ್ದು ಇವರಿಂದಲೇ ಆಗಿರೋದು. ಈ ಫ್ಯಾಕ್ಟ್ರಿ ಬಂದಾಗ್ಲಿಂದಲೇ ಆಗಿರೋದು. ಈಗ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳನ್ನ ಕರ್ಕೊಂತಾರೆ, ಮುಂದೆ ನಿಲ್ಲಿಸ್ಕೊಂತಾರೆ, ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂತಾರೆ. ಅವ್ರಿಗೇನೋ ಅವರು ನಾವು ಮಾಡಿಸ್ತೀವಿ ಅಂತ ಅವರು ಒಪ್ಕೊಂತಾರೆ. ಇವ್ರ ಕಡೆಗೆ ಏನು ಅವ್ರಿಗೆ ಏನು ಕಾಂಪಿಟೇಷನ್ ನಮಗೆ ಗೊತ್ತಿಲ್ಲ. ಈಗ ಅವರು ವಹಿಸ್ಕೊಂತಾರೆ, ಇವರು ವಹಿಸ್ಕೊಂತಾರೆ. ಈಗ ಆಯಿತು ಅವ್ರಿಗೆ ಹೇಳಿದೀವಿ ನಾವು ಮಾಡಿಸ್ತೀವಿ ಅಂತಂದಾಗ ಅವರು ಎಲ್ಲರನ್ನೂ ಸಮಾಧಾನ ಮಾಡ್ತಾರೆ, ನಾವು ಹೋಗ್ತಾರೆ. ಈಗ ನಾವು ಅವ್ರು ಹೇಳೋರಲ್ವ ಮಾಡಿಸ್ತಾರೆ ಅಂತ ನಾವು ಸುಮ್ಮನೆ ಆಗ್ತೀವಿ. ಇನ್ನು ಕಳ್ಳಿಪಾಳ್ಯ ಗ್ರಾಮದಲ್ಲಿ ಮಾರುತಿ ಬಿಲ್ಡರ್ಸ್ ಕಂಪನಿ ಶುರುವಾಗುವುದಕ್ಕೂ ಮುಂಚೆ ಗ್ರಾಮ ಪಂಚಾಯಿತಿಯಿಂದ ರಸ್ತೆಯನ್ನ ಮಾಡಿಸಿದ್ರು. ಆದ್ರೆ ಯಾವಾಗ ಕಂಪನಿ ಶುರುವಾಯ್ತೋ ಲೋಡ್ಗಳನ್ನ ತುಂಬಿಕೊಂಡು ಲಾರಿಗಳು ಓಡಾಡಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಗುಂಡಿ ಬಿದ್ದ ರಸ್ತೆಗೆ ವೇಸ್ಟ್ ಡಸ್ಟ್ ತಂದು ಸುರಿದಿರೋದ್ರಿಂದ ನಮ್ಮ ಗಾಡಿಗಳು ಡ್ಯಾಮೇಜ್ ಆಗ್ತಿವೆ. ಈ ಬಗ್ಗೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು. ಇಲ್ಲಿ ಸುಮಾರು ದಿವಸದಿಂದ ಈ ಫ್ಯಾಕ್ಟ್ರಿ ಓಪನ್ ಆದಾಗ್ಲಿಂತ ಏನು ರೋಡ್ ಇದೆಯೋ ಚೆನ್ನಾಗಿತ್ತು. ರೋಡು ಎಲ್ಲ ಪಂಚಾಯತಿಯಿಂದ ಮಾಡಿಸಿದ್ರು. ಮೊದಲು ಎಲ್ಲ ಜಲ್ಲಿ ಮತ್ತು ಮಣ್ಣು ಎಲ್ಲ ಹಾಕಿ ಮಾಡಿದರು. ಯಾವಾಗ ಇವರು ಟನ್ನೇಜ್ ಜಾಸ್ತಿ ಹಾಕ್ಕೊಂಡು ಲಾರಿಗಳು ಹೊಡ್ಕೊಂಬಂದರು, ಅಲ್ಲಿಂದ ಸ್ಟಾರ್ಟ್ ಆಯಿತು, ಗುದ್ರ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಗುದ್ರ ಬಿದ್ದಾಗ ಏನು ಮಾಡಿದ್ರು, ಅವ್ರು ಬೇರೆ ಏನೂ ಮಾಡಲಿಲ್ಲ, ಅವ್ರದ್ದೇ ಡಸ್ಟ್ ಏನಿರುತ್ತೋ ಅದು ತೊಗೊಂಬಂದು ಹಾಕಿದ್ರು. ಆ ತೊಗೊಂಬಂದು ಹಾಕಿದ್ಮೇಲೆ ಏನು ಮಾಡಿದ್ರು, ಸುತ್ತಲೂ ಮಳೆ ಬಿದ್ದಿರ್ತವೆ. ಆ ಗಾಡಿಗಳು ಹೋದರೆ ಸಾಕು ಪಂಚರ್ ಆಗ್ತವೆ. ನಂದು ಹೊಸ ಕಾರೇ,
ಮೊನ್ನೆ ಎಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ, 1 ಕಿಲೋಮೀಟ್ರ್ ಹೋಗಲಿಲ್ಲ, ಪಂಚರ್ ಆಗೋಯ್ತು. ಸುಮಾರು ಆ ಪಂಚರ್ ಆದ್ರೇನು ದೊಡ್ಡ ಮಳೆ, ಆ ಮಳೆ ಎಷ್ಟಿರುತ್ತೆ ಅಂತಂದರೆ ಇಷ್ಟು ಉದ್ದ ಇರುತ್ತೆ, ಅದು ಒಂದು ಹಿಂಗೆ ಹೋಗಲ್ಲ, ಕ್ರಾಸು ಅದು ಹಾಕಿದ್ರೂ ಪಂಚರ್ ಹಾಕೋಕ್ಕೆ ಹೋಗಲ್ಲ, ಆ ಥರ ಹೋಗುತ್ತೆ. ಒಂದು ಸಲ ಏನೋ ಹೋಯ್ತು ಅಂದರೆ ಒಂದು ಟೈರು 10,000 ರೂಪಾಯಿ, ಅಷ್ಟು ಲಾಸ್ ಆಗ್ತಾಯಿದೆ. ಇಲ್ಲರಿಗೆಲ್ಲ ತೊಂದರೆ ಆಗ್ತಾಯಿದೆ. ಮತ್ತು ಡಸ್ಟು ಬೆಳಿಗ್ಗೆ ನೀರು ಹೊಡಿತಾರೆ, ಸಂಜೆ ನೀರು ಹೊಡಿತೀವಿ ಅಂತಾರೆ, ಮಧ್ಯಾಹ್ನ ಏನು ಹೊಡೆಯಲ್ಲ, ಮತ್ತೆ ಹಂಗೆ ಇರುತ್ತೆ. ಮಾಡಿಸ್ತೀವಿ. ಇವಾಗ ಮತ್ತೆ ಅವರು ಬಂದು ಅದೇ ಏನು ಗುದ್ರ ಬೀಳುತ್ತೋ ಇದನ್ನ ಹಾಕ್ತಾರೆ, ಆ ಗುದ್ರಕ್ಕೆ ಹಾಕ್ತಾರೆ. ಗುದ್ರ ಬಿದ್ದಾಗ ತಿರ್ಗಾ ಮತ್ತೆ ಏನಾಗುತ್ತೆ, ಮಳೆ ಬರುತ್ತೆ, ಟನ್ನೇಜ್ ಜಾಸ್ತಿ ಇರುತ್ತೆ, ಲಾರಿ ಮತ್ತೆ ಇದಾಗುತ್ತೆ. ಒಂದು ವೇಳೆ ಏನಾದರೂ ಪಲ್ಟಿ ಆಗ್ತದೆ, ಸುಮಾರು ಸಲ ಅವರವೇ ಪಲ್ಟಿ ಆಗಿದ್ದಾವೆ. ಪಲ್ಟಿ ಆದರೂ ಅಕಸ್ಮಾತ್ ಲೈನೋ ಏನಾದರೂ ಉಳ್ಕಂತು ಯಾರಾದರೂ ಬರ್ತಾರೆ, ಆ ಪ್ರಾಬ್ಲಮ್ ಯಾರಿಗೆ? ಈ ಫ್ಯಾಕ್ಟ್ರಿಯಿಂದಲೇ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಬಂದು ಪಂಚಾಯತಿಯಿಂದ ಮತ್ತು ಅವರು ಸದಸ್ಯರುಗಳು ಎಲ್ಲ ಬಂದು ಇದು ಮಾಡಿದ್ದಾರೆ. ಈಗ ಸಿಮೆಂಟ್ ರೋಡ್ ಮಾಡಿಸ್ತೀವಿ ಅಂತ ಹೇಳಿ ಜಲ್ಲಿ ಹಾಕಿದ್ದಾರೆ. ಇಲ್ಲಿವರೆಗೂ ಜಲ್ಲಿ ಹಾಕಿ ಅಲ್ಲೇ ಸುಮಾರು ಎಷ್ಟು ಒಂದು 2-3 ತಿಂಗಳಾಗಿದೆ. ಆದ್ರೂ ಸಹ ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಷನ್ನು ತೊಗೊಂಡಿಲ್ಲ. ಬೇರೆ ಯಾರೂ ಇದ್ರ ಬಗ್ಗೆ ಇದನ್ನೇ ಮಾಡ್ತಾ ಇಲ್ಲ. ಇಲ್ಲಿರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇನ್ನು ಸಿಮೆಂಟ್ ಕಂಬಗಳ ನಿರ್ಮಾಣದ ಕಂಪನಿ ಶುರುವಾದಾಗಿನಿಂದ ರಸ್ತೆ ಹಾಳಾಗಿರೋದಲ್ಲದೆ ಧೂಳಿನ ಕಾಟ ಹೆಚ್ಚಾಗಿದೆ. ಧೂಳಿನಿಂದಾಗಿ ಗ್ರಾಮದ ಜನರಲ್ಲಿ ಆರೋಗ್ಯ ಸಮಸ್ಯೆ ಶುರುವಾಗಿದೆ. ಕಂಪನಿಯವರು ದಿನಕ್ಕೆ 2 ಬಾರಿ ನೀರು ಹಾಕುತ್ತಾರೆ, ಆದರೆ ಧೂಳು ಮಾತ್ರ ಕಡಿಮೆ ಆಗ್ತಿಲ್ಲ. ರಸ್ತೆ ಮಾಡಿಕೊಟ್ಟರೆ ಮಾತ್ರ ಇಲ್ಲಿನ ಸಮಸ್ಯೆ ಕಡಿಮೆ ಆಗುತ್ತೆ, ಆದರೆ ಯಾರು ರಸ್ತೆಯನ್ನ ಮಾಡಿಕೊಡಲು ಮುಂದಾಗ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಆದರೆ ಇಲ್ಲಿ ಏನಾಗೈತೆ ಅಂದರೆ ಈಗ ಡೈಲಿ 50 ಗಾಡಿ ಓಡಾಡ್ತವೆ. ಡೈಲಿ ಡಸ್ಟು, ಜಲ್ಲಿ, ಬೋರ್ಡ್ರಸ್ಸು, ಆಮೇಲೆ ಕಬ್ಬಿಣ, ಸಿಮೆಂಟು, ರಾತ್ರಿ ಎಲ್ಲ ನಮಗೆ ನಿದ್ದೆ ಬರ್ತಾಯಿಲ್ಲ, ಆ ಸ್ಥಿತಿಲಿ ಓಡಾಡ್ತವೆ. ಆದರೂ ಅವರೇನು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ. ಆದರೆ ನಮಗೆ ಈಗ ಏನು ಗಾಡಿ ನಮಗೇನೋ ಒಂದು ಊರಾಗೆ ಮಾಡ್ಕೊಂತ ಬಿಟ್ಕೊಟ್ಟಿದ್ವಿ ಊರಾಗೆ, ಆದರೂ ಇವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ. ಮಾಡ್ಕೊಂಡಿರುವ ನಾವು ಜನಗಳಿಗೆ ಏನಾಯ್ತದೆ, ಮಕ್ಕಳು ಮರಿಗೆಲ್ಲ ಈ ಡಸ್ಟ್ ಅಲರ್ಜಿ ಆಗಿ ಆರೋಗ್ಯಗಳು ಕೆಟ್ಕೊಂಡು, ಆಮೇಲೆ ಮನೆಗಳ ಧೂಳು ಹಿಡ್ಕೊಂಡು ಈ ಒಂದು ಸ್ಥಿತಿ ಇದೆ. ಆದರೂ ಅವರು ಯಾವುದೇ ಪರ್ಯಾಯ ಮಾರ್ಗ ಹಿಡ್ಕೊಳ್ಳಲಿಲ್ಲ. ಆದರೂ ನಾವು ಈಗ ನೋಡಿ, ನೀವೀಗ ಅವ್ರು ಯಾವುದೋ ಒಂದು ಮಣ್ಣು ಹೊಡಿಬೇಕಾದ್ರೆ ದುಡ್ಡು ಬೇರೆ ಕಡೆ ತರಬೇಕಲ್ಲ, ಒಳ್ಳೆಗಲ್ದೆ ತಂದು ಮಾಡಿದ್ರು ಅವರು ಕಾಲು ಚುಚ್ತೇವೆ ಅಂತಾರೆ. ಈಗ ನಾವು ಅಲ್ಲಿ ಬಿಟ್ಟು ಈಗ ಧೂಳು ಕುಡಿತಾ ಇದ್ದೀವಿ. ಈಗ ಆರೋಗ್ಯ ಕೆಡ್ಸ್ಕೊಂಡಿದ್ವಿ. ಇಂಥ ಪರಿಸ್ಥಿತಿಗಳು ನಾವು ಯಾವ ಥರ ಈಗ ಯಾರನ್ನು ಕೇಳಬೇಕು, ಯಾರು ಬಿಡೋದು ನಮ್ಗೆ ಗೊತ್ತಾಗ್ತಲ್ಲ. ಈಗ ಆದರೆ ನಾವು ಇನ್ನು ಸ್ವಲ್ಪ ನೋಡಿಬಿಟ್ಟು ನಾವು ಮುಂದಿನ ಏನು ಮಾಡಬೇಕು ಮಾಡ್ತೀವಿ ಸರ್, ಅಷ್ಟೇ. ಸರ್, ಮಳೆಗಾಲದಲ್ಲಿ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ತುಂಬ ಗಲೀಜಾಗುತ್ತೆ. ಮಳೆಗಾಲದಾಗ ತುಂಬ ಕೆಸರು ಎಲ್ಲ ಜಾರ್ಕೊಂಡು ಮಕ್ಕಳು ಎಷ್ಟೋ ಸಲ ಬಿದ್ದೋಗಿದ್ದಾರೆ. ಅದರಿಂದಾಗಿ ತುಂಬ ತೊಂದರೆ ಆಗ್ತಿದೆ. ನಮಗೆ ರೋಡ್ಗೆ ಕ್ಲೀನ್ ಮಾಡಿಕೊಡಿ ಸರ್. ಎಷ್ಟು ದಿವಸದಿಂದ ಹಿಂಗೆ ಇದೆ? ಸುಮಾರು ದಿವಸದಿಂದ ಒಂದು 2-3 ತಿಂಗಳಿಂದ ಹಿಂಗೆ ಸರ್. ಅದರಿಂದನೇ ತುಂಬಾ ತೊಂದರೆ ಆಗ್ತಾಯಿದೆ ನಮಗೆ. ಈ ಸಣ್ಣ ಪಾಪು ಎಲ್ಲ ಇರುತ್ತೆ. ಲಾರಿ ಒಂದು ದಿವಸಕ್ಕೆ ಎಲ್ಲಾರ ಒಂದು 50 ಲಾರಿಗಳು ಬರ್ತವೆ, ಲೋಡ್ ಲಾರಿ, ಮಳ್ಳು, ಜಲ್ಲಿ ಇವೆಲ್ಲವ. ಮಗು ಹೊರಗಡೆಗಿದ್ದರೂ ಸಹ ನೋಡಲ್ಲ, ಹಂಗೆ ಬರ್ತಾರೆ. ಇನ್ನು ಸಿಕ್ಕಾಪಟ್ಟೆ ಧೂಳು ಅಂತ ಏನಾರು ಹೇಳಿದರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ. ಅದು ರೋಡಿಂದ ಮಾತ್ರ ನಮಗೆ ತುಂಬಾ ತೊಂದರೆ ಆಗೈತೆ. ಮಳೆಗಾಲದಂತೂ ಓಡಾಡೋಕ್ಕೆ ಆಗಲ್ಲ. ಈಗ ನಮ್ಮ ಮನೆಗೆಲ್ಲ ವಯಸ್ಸಾಗಿರೋರಿದ್ದಾರೆ, ಅವರೆಲ್ಲ ಗಾಡೀಲಿ ಓಡಾಡೋಕ್ಕಾಗಲ್ಲ. ತುಂಬಾ ತೊಂದರೆ ಆಗೈತೆ. ನಮಗೆ ರೋಡಿಂದ ಒಂದು ಅನುಕೂಲ ಮಾಡಿಸ್ಕೊಡ್ರಿ. ಒಟ್ನಲ್ಲಿ ಸಿಮೆಂಟ್ ಕಂಬಗಳ ನಿರ್ಮಾಣದ ಮಾರುತಿ ಬಿಲ್ಡರ್ಸ್ ಕಂಪನಿಯಿಂದ ಕಳ್ಳಿಪಾಳ್ಯ ಜನರು ನರಕದ ಜೀವನವನ್ನ ಕಾಣುತ್ತಿದ್ದಾರೆ. ಈ ಬಗ್ಗೆ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳ್ಳಿಪಾಳ್ಯ ಗ್ರಾಮಸ್ಥರಿಗೆ ಮಾರುತಿ ಬಿಲ್ಡರ್ಸ್ ಕಂಪನಿಯಿಂದ ಆಗುತ್ತಿರುವ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.